ದೃಶ್ಯಂ ಸಿನಿಮಾ ನೋಡಿರ್ತಾರಲ್ಲ ಎಲ್ಲರೂ, ಎಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರ್ತಾವೆ. ಹೌದು, ಅದೇ ರೀತಿ ಇಂದಿನ ಟ್ರೂ ಕ್ರೈಮ್ ಸ್ಟೋರಿ ಕೂಡ ನಿಮಗೆ ಬೆಚ್ಚ ಬೀಳಿಸಂತ ಹೇಳ್ಬೋದು. ಯಾಕಂದ್ರೆ ಇಂದು ನಾವು ಹೇಳಕ್ಕೆ ಹೊರಟಿರುವಂಥ ಕತೆ ಹಂಗದ. ಒಂದು ವಿಡಿಯೋದ್ರ ಬೆಲೆ 1,50,00,000 ರೂಪಾಯಿ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಏನಪ್ಪ ಇದು ಒಂದು ವಿಡಿಯೋದ್ರ ಬೆಲೆ 1,50,00,000 ರೂಪಾಯಿ ಅಂತೇಳಿ. ಹೌದು, ಆ ವಿಡಿಯೋ ಬೆಲೆ ಅಷ್ಟು ಕಿಮ್ಮತ್ ಇತ್ತು. ದಕ್ಷಿಣ ಭಾರತದ ಸೂಪರ್ ಪಾಪ್ಯುಲರ್ ನಟಿಯಾದಂಥ ಭಾವನಾ ಮೆನನ್ ಯಾರಿಗೂ ಗೊತ್ತಿಲ್ಲ ಹೇಳ್ರಿ. ಅವರು ನಮ್ಮ ಕನ್ನಡದ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸುದೀಪ್ ಸರ್ ಜೊತೆ ಕೋಟಿಗೊಬ್ಬಟ್ಟು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ 99 ಚಿತ್ರದಲ್ಲಿ, ಇನ್ನೂ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವ್ರ ಮೇಲೆ ಒಂದು ದಿನ ಅತ್ಯಾಚಾರ ಆಗುತ್ತಾ, 7 ಜನರಿಂದ ಅತ್ಯಾಚಾರ ಆಗುತ್ತಾ. ಆ 7 ಜನ ಯಾರು ಮಾಡಿಸ್ತಾರ ಅನ್ನೋದು ಈ ವಿಡಿಯೋದಾಗ ಕಂಪ್ಲೀಟ್ ಆಗಿ ಅದ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಭಾವನಾ ಅವರ ನಿಜವಾದ ಹೆಸರು ಕಾರ್ತಿಕಾ ಮೆನನ್. ಇವರು 2002ರಲ್ಲಿ ನಮ್ಮಲ್ ಸಿನಿಮಾದ ಮೂಲಕ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅದಾದ್ಮೇಲೆ ಬಂದಂಥ CID ಮೂಸಾ ಮೂವಿ ಏನೈತಲ್ಲ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಫುಲ್ ಪಾಪ್ಯುಲರ್ ನಟಿಯಾಗಿ ಬೆಳೆದಿರ್ತಾರೆ. ಇನ್ನೆಲ್ಲ ಡೈರೆಕ್ಟರ್ಗಳಿಗೂ ಇವರೇ ಫೇವ್ರೇಟ್ ಹೀರೋನಿ ಆಗಿರ್ತಾರೆ. ಎಲ್ಲ ನಟರು ಸಹ ಇವ್ರ ಜೊತೆ ಕೆಲಸ ಮಾಡ್ಬೇಕಂತೇಳಿ ಬಯಸ್ತಿರ್ತಾರೆ. ಇವರು ಕಂಡ ಕನಸುಗಳೆಲ್ಲ ನಿಜ ಆಗ್ತಾ ಹೋಗ್ತಾ ಇರ್ತಾವೆ. ಆದ್ರೆ ಒಂದು ರಾತ್ರಿ ಅವರ ಜೀವನದ ಬದುಕನ್ನು ದಿಕ್ಕೇ ಬದಲಾಯಿಸುತ್ತೆ. 17 ಫೆಬ್ರವರಿ 2017 ತ್ರಿಸೂರಿನಿಂದ ಕೊಚ್ಚಿ ಕಡೆ ರಾತ್ರಿ 9ರ ಸುಮಾರು ಹೊರಟಿದಂಥ ಭಾವನವರ ಕಾರಿನಲ್ಲಿ ಡ್ರೈವರ್ ಮತ್ತು ಭಾವನವರು ಮಾತ್ರ ಇರ್ತಾರೆ. ಅಷ್ಟರಲ್ಲಿ ಒಂದು ಬ್ಲ್ಯಾಕ್ ಕಾರ್ ಹಿಂದಿಂದ ಬಂದು ಡಿಕ್ಕಿ ಹೊಡೆಯುತ್ತಾ. ಡಿಕ್ಕಿ ಹೊಡೆದ ತಕ್ಷಣ ಕಾರ್ ಡ್ರೈವರ್ ತರಬಿಸಿ ನೋಡ್ತಾನೆ. ಅವಾಗ ಅಲ್ಲಿ ಇಳಿದಂಥ 3 ಜನ ಆ ಫಸ್ಟ್ ಡ್ರೈವರಿಗೆ ಹೊಡೆದು ಓಡಿಸ್ತಾರೆ. ನಂತರ ಆ 3 ಜನ ಕಾರಿನೊಳಗ ನುಗ್ತಾರೆ. ಅಷ್ಟರಲ್ಲಿ ಭಯಭೀತಗೊಂಡ ಭಾವನಾ ಅವರ ವಿರುದ್ಧ ಏನು ಮಾಡಕ್ಕ ಆಗುದಿಲ್ಲ. ಮತ್ತು ಇನ್ನೂ 4 ಜನ ಬಂದು ಕಾರಿನಲ್ಲಿ ಸೇರ್ತಾರೆ. ಈಗ ಅಷ್ಟು 7 ಜನ ಮಾಸ್ಕ್ ಹಾಕೊಂಡಂಥ ವ್ಯಕ್ತಿಗಳಾಗಿದ್ದರು. ಒಬ್ಬರು ಭಾವನಾ ಆಗಿದ್ದರು. ಒಬ್ಬಳೇ ಭಾವನಾ ಕಾರಿನೊಳಗ ಇರ್ತಾರೆ. ಸುಮಾರು 2 ಗಂಟೆಗಳ ಕಾಲ ಭಾವನಾವರನ್ನ ಕಾರಿನೊಳಗ ತಮಗೆ ಹೇಗೆ ಬೇಕು ಹಾಗ ಉಪಯೋಗಿಸ್ತಾರೆ. ಅಂದ್ರೆ 7 ಜನ ರೇಪ್ ಮಾಡ್ತಾರೆ. ಅವರ ಮೈ ಮೇಲೆ ಇದ್ದಂಥ ಎಲ್ಲ ಬಟ್ಟೆಗಳನ್ನು ಕಳಿಸ್ತಾರೆ. ಅಟ್ಟು ಹೊಲಸ ರೀತಿಯಲ್ಲಿ ಅವರ ಜೊತೆ ನಡೆದುಕೊಳ್ಳುತ್ತಾರೆ ಆ 7 ಜನ. ಕಾರಿನ ಗ್ಲಾಸ್ಗಳು ಮುಚ್ಚಿದ್ರು, ಡೋರ್ ಲಾಕ್ ಆಗಿತ್ತು. ಹಾಗಾಗಿ ಭಾವನಾ ಅವರ ಕಿರ್ಚಾಟ ಹೊರಗ ಏನೂ ಕೇಳಿಸೋದೇ ಇಲ್ಲ. ಭಾವನಾ ಅವರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಾಗ ಅಲ್ಲೊಬ್ಬ ಇದ್ದಂಥ ವ್ಯಕ್ತಿ ಮೊಬೈಲ್ ತೆಗೆದು ವಿಡಿಯೋವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಡಿಯೋ ಮಾಡೋದು ನೋಡಿದಂಥ ಭಾವನಾ ಸಿಟ್ಟಿಗೆದ್ದು ಮುಖದ ಮಾಸ್ಕನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಮುಖದ ಮಾಸ್ಕ್ ಕೂಡ ಕಳಚಿ ಬೀಳುತ್ತೆ. ಆ ಮುಖ ನೋಡಿದ ತಕ್ಷಣ ಭಾವನಾ ಅವರಿಗೆ ಫುಲ್ ಶಾಕ್ ಒಳಗೆ ಆಗ್ತಾರೆ. ಯಾಕಪ್ಪ ಅಂದ್ರೆ ಆ ಮುಖ ಅಪರಿಚಿತ ವ್ಯಕ್ತಿ ಆಗಿರಲಿಲ್ಲ. ಯಾಕಂದ್ರೆ ಆ ಫೇಸ್ ಅಲ್ಲೇ ಸೆಟ್ಗಳಲ್ಲಿ ಸಾಕಷ್ಟು ಬಾರಿ ಅವ್ರು ನೋಡಿರ್ತಾರೆ. ಪಲ್ಸರ್ ಸುನಿ ಒಬ್ಬ ಖ್ಯಾತ ನಟನ ಡ್ರೈವರ್ ಆಗಿರ್ತಾರೆ. ಹಾಗಾಗಿ ಇವರಿಗೆ ಗೊತ್ತಿರ್ತೈತಿ ಆ ವ್ಯಕ್ತಿ ಯಾರು ಅನ್ನೋದು. ಭಾವನಾ ಅವರನ್ನ 2 ತಾಸುಗಳ ಕಾಲ ಅವರ ಮನಸ್ಸಿಗೆ ಬಂದ ಹಾಗೆ ಯೂಸ್ ಮಾಡಿಕೊಂಡು ಬಿಟ್ಟು ಹೋಗಬೇಕಾದ್ರೆ ಪಲ್ಸರ್ ಸುನಿ ಬೆದರಿಸಿ ಹೋಗ್ತಾನೆ. ಏನಂತ ಬೆದರಿಸ್ತಾನಪ್ಪ ಅಂದ್ರೆ, ಇದು ಹೊರಗೆ ನೀ ಎಲ್ಲರೂ ಹೇಳಿದ್ದೆ ಆದ್ರೆ ಈ ವಿಡಿಯೋ ಫುಲ್ ವೈರಲ್ ಆಗುತ್ತಾ, ನಿನ್ನ ಕರಿಯರ್ ಇಲ್ಲಿಗೆ ಎಂಡ್ ಆಗುತ್ತಂತ ಹೇಳಿ ಹೋಗ್ತಾನೆ. ಅದಕ್ಕೆ ಭಾವನಾ ಅವ್ರು ಏನು ಮಾಡ್ತಾರಂದ್ರೆ ಮನೆಗೆ ಹೋಗಿ ತಮ್ಮ ಗೆಳೆಯನ ಒಬ್ಬನ ಹತ್ತಿರ ನಡೆದಂಥ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಅದಕ್ಕೆ ಅವರ ಗೆಳೆಯ ಭಾವನಾ ಅವರಿಗೆ ಧೈರ್ಯ ತುಂಬಿ, ಇದು ಕೇಸ್ ಹೀಗೆ ಬಿಡೋಣ ಬೇಡ, ಇದು ಕಂಪ್ಲೇಂಟ್ ಮಾಡೋನು, FIR ಹಾಕೋಣ ಅಂತೇಳಿ. ಅದಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿ FIR ಹಾಕ್ತಾರೆ. ಇದು ಭಾವನಾ ಅವರು ಪಾಪ್ಯುಲರ್ ನಟಿ ಆಗಿದ್ದರಿಂದ ಪೊಲೀಸವರು ಕೂಡ ಸೀರಿಯಸ್ ಆಗಿ ತಗೋತಾರೆ. ಅದಕ್ಕೆ ನೆಕ್ಸ್ಟ್ ಡೇನೆ ಆ 7 ಜನರನ್ನು ಬಂಧಿಸ್ತಾರೆ. 7 ಜನರನ್ನು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಸುಮಾರು 2 ತಿಂಗಳುಗಳ ಕಾಲ ಆದ ನಂತರ ಜೈಲಿನಿಂದ ಹೊರಗಡೆ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಪಲ್ಸರ್ ಸುನಿಗೆ ಪರಿಚಿತನಾಗಿರ್ತಾನೆ. ಅಂದ್ರೆ ಜೈಲಿನಲ್ಲಿ ಮಾತಾಡಿರ್ತಾರೆ ಅಷ್ಟೇ. ಈ ಕೇಸಿಗೂ ಆ ವ್ಯಕ್ತಿಗೂ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ. ಆ ವ್ಯಕ್ತಿ ಹೊರಗಡೆ ಹೋಗ್ಬೇಕಾದ್ರೆ ಪಲ್ಸರ್ ಸುನಿ ಏನು ಮಾಡಿರ್ತಾನಪ್ಪ ಅಂದ್ರೆ ಒಂದು ಲೆಟರ್ ಬರೆದು ಕೊಟ್ಟು ಕಳಿಸಿರ್ತಾನೆ. ಆ ಹೊರಗಡೆ ಬಂದಂಥ ವ್ಯಕ್ತಿ ಆ ಲೆಟರನ್ನು ಪಬ್ಲಿಕ್ಕಿಗೆ ಬಿಟ್ಬಿಡ್ತಾನೆ. ಅಂದ್ರೆ ಇಂಟರ್ನೆಟ್ನಲ್ಲಿ ಹಾಕಿಬಿಡ್ತಾನೆ. ಆ ಲೆಟರ್ನಲ್ಲಿ ಏನಿರುತ್ತಪ್ಪ ಅಂದ್ರೆ, ಇದು ನಮ್ಮ ಇಚ್ಛೆಯಿಂದ ಭಾವನವ್ರ ಮೇಲೆ ನಾವು ರೇಪ್ ಮಾಡಿಲ್ಲ, ಇದು ಇಂಡಸ್ಟ್ರಿಯ ಟಾಪ್ ನಟ ಆದಂಥ ದಿಲೀಪ್ ಕುಮಾರ್ ಹೇಳಿದಾಗ ನಾವು ಮಾಡೀವಿ. ದಿಲೀಪ್ ಕುಮಾರ್ ಅವರು ನಮ್ಗೆ 1,50,00,000 ರೂಪಾಯಿ ಕೊಟ್ಟಾರ ಅಂತೇಳಿ ಆ ಲೆಟರ್ನಾಗ ಇದ್ದು ಬಿಡುತ್ತೆ. ಈ ಲೆಟರ್ ವೈರಲ್ ಆಗಿದ್ದೆ ತಡ ಫುಲ್ ಇಂಡಸ್ಟ್ರಿ ಎಲ್ಲ ದಂಗಾಗ್ಬಿಡ್ತಾರೆ. ಶಾಕ್ನಾಗ ಹೋಗ್ಬಿಡ್ತಾರೆ ಎಲ್ಲರೂ. ಯಾಕಂದ್ರೆ ಇಂಡಸ್ಟ್ರಿಯ ಟಾಪ್ ನಟ ಆಗಿರ್ತಾರೆ ದಿಲೀಪ್ ಕುಮಾರ್ ಅವರು. ಇಂಥ ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯ ಆಯ್ತು ಅನ್ನೋದು ಅರ್ಧ ಜನರ ವಾದ. ಆದ್ರೆ ಇನ್ನೂ ಅರ್ಧ ಜನ
ಮಾಡಿರ್ಬೋದು ಅವ ಅಂತೇಳಿ ಹೇಳ್ತಾರೆ. ನಿಮ್ಗಿಲ್ಲಿ ಒಂದು ಕ್ವಶನ್ ರೈಸ್ ಆಗ್ಬೋದು, ಯಾಕೆ ಇಂಡಸ್ಟ್ರಿ ಟಾಪ್ ನಟ ಆದರೂ ಆ ಭಾವನಾ ಅವ್ರ ಮೇಲೆ ಯಾಕೆ ಇವ ರೇಪ್ ಮಾಡಿಸ್ದ ಅಂತೇಳಿ. ಹೌದು, ಅದಕ್ಕೊಂದು ಸ್ಟೋರಿ ಅದ. ಅದಕ್ಕೆ ನಾವು 2 ವರ್ಷ ಹಿಂದೆ ಹೋಗ್ಬೇಕಾಗತ್ತ. 2015ರಾಗ ದಿಲೀಪ್ ಕುಮಾರ್ ಅವರ ಮ್ಯಾರೇಜ್ ಆಗುತ್ತಾ, ಮದುವೆ ಆಗುತ್ತಾ. ಮದುವೆ ಆಗಿ ಹಾಗೆ ನಡ್ಕೊಂಡು ಹೋಗ್ತಿರ್ತೈತಿ ಅವ್ರ ಜೀವನ. ದಿಲೀಪ್ ಕುಮಾರ್ ಮದುವೆ ಆದರೂ ಕಾವ್ಯ ಅನ್ನೋರ ಜೊತೆ ಅಫೇರ್ಸ್ ಇಟ್ಕೊಂಡಿರ್ತಾರೆ. ಈ ವಿಷಯ ಭಾವನಾ ಅವ್ರಿಗೆ ಗೊತ್ತಿರುತ್ತೆ. ಭಾವನಾ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ದಿಲೀಪ್ ಕುಮಾರ್ ಅವರ ಹೆಂಡತಿಗೆ ಈ ವಿಷಯ ಹೇಳಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ದಿಲೀಪ್ ಕುಮಾರ್ ಮತ್ತು ಅವರ ಹೆಂಡತಿ ಮಧ್ಯೆ ಡೈವರ್ಸ್ ಆಗುತ್ತೆ. ಡೈವರ್ಸ್ ಆಗಿ ಆದ ನಂತರ ದಿಲೀಪ್ ಕುಮಾರ್ ಅವರು ಆ ಕಾವ್ಯ ಜೊತೆ ಮ್ಯಾರೇಜ್ ಆಗುತ್ತೆ. ಈ ಸಿಟ್ಟಿನ ರಿವೆಂಜ್ ಆಗಿ ದಿಲೀಪ್ ಕುಮಾರ್ ಅವರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಭಾವನಾ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ತಮ್ಮ ಹತ್ರ ಇರೋ ದುಡ್ಡಿನಿಂದ ಮತ್ತು ಪೊಲಿಟಿಕಲ್ ಪವರ್ನಿಂದ 2 ತಿಂಗಳ ಕಾಲ ಕಳೆದ ನಂತರ ಅವರು ಜೈಲಿನಿಂದ ಬಿಡುಗಡೆಗೊಳ್ತಾರೆ, ಅಂದ್ರೆ ಬೇಲ್ ಸಿಗುತ್ತೆ. ಜೈಲಿನಿಂದ ಹೊರಗಡೆ ಬಂದ ದಿಲೀಪ್ ಕುಮಾರ್ ಮತ್ತು ತಮ್ಮ ಸಹಜ ಲೈಫ್ ಸ್ಥಿತಿಯಲ್ಲಿ ಹೋಗಿಬಿಡ್ತಾರೆ. ಮತ್ತು ಅವರ ಮೂವಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ, ಪಿಕ್ಚರ್ಗಳು ರಿಲೀಸ್ ಆಗ್ತಾವೆ ಮತ್ತು ಅವರು ಡೈಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ. ಆದರೆ ಅತ್ಯಾಚಾರಕ್ಕೆ ಒಳಗಾದಂಥ ಭಾವನಾ ಅವರು ಇಂದಿಗೂ ತಮ್ಮ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಗಳಲ್ಲಿ ಮೂಲಕ ತಮ್ಮ ನೋವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಈ ಕೇಸ್ ಇಂದಿಗೂ ಅನ್ಸಾಲ್ವ್ಡ್ ಆಗಿದೆ ಸ್ನೇಹಿತರೆ. ಈ ಕೇಸ್ ಬಗ್ಗೆ ನಿಮಗೇನು ಅನಿಸುತ್ತಾ ಎಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.